ಸ್ನೇಹಿತರೆ, ಸ್ಟಾರ್ ಸುವರ್ಣ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಅನುಪಮ ಧಾರಾವಾಹಿಯ ಅಡ್ವಾನ್ಸ್ ಸಂಚಿಕೆಗಳನ್ನು TMT76 ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಶೇರ್ ಆ್ಯಂಡ್ ಲೈಕ್ ಮಾಡ್ತೀರಂತ ಭಾವಿಸ್ತಾ ಬನ್ನಿ ಮುಂದಿನ ಸಂಚಿಕೆಯಲ್ಲಿ ಏನು ನಡೀತಾ ಇದೆ ಅಂಥೇಳಿ ನೋಡುವಂಥ ಸಮಯ ಆಗಿದೆ. ಒಂದರಾಜ್ ಇಷ್ಟೊತ್ತಾಯಿತು ಇನ್ನೂ ಈತ ಬಂದಿಲ್ಲ, ಪೊಲೀಸ್ ಸ್ಟೇಷನಿಗೆ ಹೋಗಬೇಕು ಅಂಥೇಳಿ ತುಷಾರ್ಗೋಸ್ಕರ ಕಾಯ್ತಾಯಿದ್ರೆ ತುಷಾರ್ ದಂಪತಿಗಳು ಕೆಳಗೆ ಬರ್ತಾರೆ. ಹೋಗೋಣೇನಪ್ಪ ಅಂಥೇಳಿ ಒಂದರಾಜ್ ತನ್ನ ಮಗನಿಗೆ ಕೇಳಿದ್ರೆ, ಅಪ್ಪ ನನಗೆ ಬರೋದಕ್ಕೆ ಸಾಧ್ಯ ಆಗಲ್ಲ, ಕಾರ್ ಬೇಕಾದರೆ ನಿಮಗೆ ಹೊರಗಡೆ ತೆಗೆದುಕೊಡ್ತೀನಿ ಅಂಥೇಳಿ ಕೈಯಲ್ಲಿ ಇಸ್ಕೊಂಡಿರೋ ಬೀಗದ ಕೈಯನ್ನು ನೋಡ್ತಾ ಹೇಳ್ತಾಯಿದ್ರೆ, ಯಾಕೆ ಏನಾಯಿತು, ಹಾಗೇನಾದ್ರು ಅರ್ಜೆಂಟ್ ಕೆಲಸ ಇದ್ದರೆ ನನ್ನನ್ನು ಪೊಲೀಸ್ ಸ್ಟೇಷನ್ ಹತ್ರ ಬಿಟ್ಬಿಟ್ಟು ನಿನ್ನ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡು, ಆಮೇಲೆ ನಾನು ಬರ್ತೀನಿ ಅಂದಾಗ, ಹಾಗಲ್ಲಪ್ಪ ಈ ಕೇಸ್ನಲ್ಲಿ ನಾನು ಇನ್ವಾಲ್ವ್ ಆಗಬಾರ್ದು, ನನ್ನ ಸಾಕ್ಷಿಯನ್ನು ಕೊಡಬಾರ್ದು ಅಂತ ಹೇಳಿದ್ದೀನಿ ಅಂದಾಗ, ಏನಮ್ಮ ಇದು ಇವನು ಈ ಥರ ಮಾತಾಡ್ತಾ ಇದ್ದಾನೆ ಅಂಥೇಳಿ ಒಂದರಾಜ್ ಕೇಳಿದ್ರೆ, ಹೌದಪ್ಪ ಅವರೇ, ನಾನು ಕೂಡ ಅದನ್ನೇ ತೀರ್ಮಾನ ಮಾಡಿದ್ದೀನಿ. ಸಮರ್ಥ್ಯನೋ ಹೋಗೋದು ಹೋದ, ಅವನ ಕಾರಣದಿಂದ ನನ್ನ ಮಗು ನನ್ನ ಗಂಡ ಅವರಿಗೆಲ್ಲ ತೊಂದರೆ ಆಗೋದು ಮತ್ತು ನಮ್ಮ ಕುಟುಂಬಕ್ಕೆ ತೊಂದರೆ ಆಗೋದು ನಾನು ಬಯಸಲ್ಲ ಅಂದಾಗ ಡಿಂಪಿ ಅಲ್ಲಿಗೆ ಬಂದು, ಏನದ್ಗೆ ಈ ರೀತಿ ಮಾತಾಡ್ತಾ ಇದ್ದೀರಾ, ಹೋಗಿರೋದು ನಿಮ್ಮ ಮೈದನ, ಇವ್ರ ತಮ್ಮ, ನೀವು ಈ ರೀತಿ ಮಾತಾಡಿದ್ರೆ ಹೇಗೆ ಅಂದಾಗ, ಅವೆಲ್ಲ ನಮಗೆ ಗೊತ್ತಿದೆ, ಅವನಿಗೋಸ್ಕರ ಅಂತ ಹೇಳಿ ನಾವು ಉಳಿದೋರನ್ನು ಕಳ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಅಪ್ಪ ನೀವು ಈ ಪೊಲೀಸ್ ಕೇಸು ಈ ಜಂಜಾಟದಿಂದ ಹೊರಗಿದ್ಬಿಡಿ, ಆ ಬಿಲ್ಡರು ಅವ್ರ ಮಗನ ತುಂಬ ಪ್ರೀತಿಸ್ತಾನೆ ಅಂದಾಗ ಕೋಪಗೊಂಡಂಥ ಒಂದರಾಜ್, ಏನು ಮಾತಾಡ್ತಾ ಇದೆಯಾ, ಹಾಗಾದರೆ ನಾನು ನನ್ನ ಮಗನ್ನ ಪ್ರೀತಿಸಲ್ವಾ, ನನ್ನ ಮಗನಿಗೋಸ್ಕರ ನಾನು ಹೋರಾಡ್ತಾ ಇರೋದು, ನಿನಗದು ಅರ್ಥ ಆಗ್ತಾ ಇಲ್ವಾ, ನಿನಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ನಿನ್ನ ಭಯ ಬಿದ್ದು ಬಲಹೀನನಾಗಿ ಮನೇಲಿ ಕೂತ್ಕೋ, ನನ್ನನ್ನು ತಡೆಯೋಂಥ ಪ್ರಯತ್ನ ಮಾಡಬೇಡ. ಸಮರ್ಥವ್ರ ಅಪ್ಪ ನಾನಿದ್ದೀನಿ, ಅವನಿಗಾದಂಥ ಅನ್ಯಾಯಕ್ಕೆ ನಾನು ಹೋರಾಡ್ತೀನಿ, ಅವನ ಸಾವಿಗೆ ಅವನಿಗೆ ನ್ಯಾಯ ಕೊಡಿಸ್ತೀನಿ ಅಂದಾಗ ಕಾವ್ಯ ಕೂಡ, ಯಾರು ಏನೇ ಹೇಳಲಿ ನಾನು ನಿನ್ನ ಜೊತೆ ಇರ್ತೀನಿ ಅಂದಾಗ ಒಂದರಾಜ್ನ ತಂದೆ ಕೂಡ, ನಾನು ಕೂಡ ನಿನ್ನ ಜೊತೆ ಇದ್ದೀನಪ್ಪ ಅಂತ ಹೇಳ್ತಾನೆ. ಈ ಮೊದಲೇ ಒಂದರಾಜ್ನ ತಾಯಿ ತುಷಾರ್ನ ಪತ್ನಿ ಹೇಳಿರೋ ಮಾತಿಗೆ ಸಮ್ಮತಿ ಕೊಟ್ಬಿಟ್ಟು ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ಅಂತ ಹೇಳಿರ್ತಾಳೆ. ಒಂದರಾಜ್ ಕೈಗೆ ಫೈಲನ್ನು ಕೊಟ್ಬಿಟ್ಟು ಹೋಗುವಂತೆ ಒಂದರಾಜ್ನ ತಂದೆ ಕಳಿಸ್ಕೊಟ್ರೆ, ಈಗಾಗಲೇ ಪಾವನಿ ದಂಪತಿಗಳಿಗೆ ಕಿವಿ ತುಂಬಲಾಗಿರುತ್ತೆ. ನಾಷ್ಟಕ್ಕೆ ಡೈನಿಂಗ್ ಟೇಬಲ್ ಮೇಲೆ ಕೂತಾಗ ಪಿಂಕಿ ಅನುಪಮಳನ್ನು ಮುತ್ತಿಸ್ತಾ ಮಾತಾಡ್ತಾಯಿದ್ರೆ ಅನುಪಮ ಹೇಳ್ತಾಳೆ, ಬೇಗ ಹೋಗಿ ರೆಡಿಯಾಗಿ ಹೋಗು, ಈಗ ಸ್ಕೂಲ್ ಬಸ್ ಬರುತ್ತೆ, ನಾವು ಹೊರಟುಬಿಡೋಣ ಅಂದಾಗ ಅನುಜ್ ಹೇಳ್ತಾನೆ, ಹೇಗಿದ್ರು ನಾವೇ ಪಿಂಕಿಗೆ ಸ್ಕೂಲಿಗೆ ಬಿಟ್ಬಿಟ್ಟು ಪೊಲೀಸ್ ಸ್ಟೇಷನಿಗೆ ಹೋಗ್ಬೇಕಲ್ಲ, ಹೋಗಿ ಬರೋಣ ಅಂಥೇಳಿ ಅನುಪಮಂಗೆ ಹೇಳ್ತಾ ಪಾವನಿ ಗಂಡಂಗೆ ಕೇಳ್ತಾನೆ, ಸಿದ್ಧ ಇದೆಯೇನಪ್ಪ, ರೆಡಿ ಅದ ಅಂಥೇಳಿ. ಅದಕ್ಕೆ ಆತ, ಇಲ್ಲ ನಾನು ಬಂದು ಪ್ರತ್ಯಕ್ಷ ಸಾಕ್ಷಿ ಆಗೋದಕ್ಕೆ ತಯಾರಿಲ್ಲ ಅಂತ ಹೇಳಿದಾಗ ಏಕಾಏಕಿ ಆಶ್ಚರ್ಯಚಕಿತಳಾಗಿ ಗಾಬರಿಯಿಂದ ಅನುಪಮ ನೋಡ್ತಾಯಿದ್ರೆ, ಯಾಕೆ ಏನಾಯಿತು ಅಂತ ಕೇಳ್ತಾಳೆ. ಆತ ಉತ್ತರಿಸದೇ ಇದ್ದಾಗ ಅನುಜ್ ಕೇಳ್ತಾನೆ, ಅನುಪಮ ಏನೋ ಕೇಳ್ತಾ ಇದ್ದಾಳಲ್ಲ, ಉತ್ತರಿಸು ಏನಾಯಿತು ಅಂದಾಗ ಪಾವನಿ ಹೇಳ್ತಾಳೆ, ನಾನೇ ನನ್ನ ಗಂಡಂಗೆ ಪ್ರತ್ಯಕ್ಷ ಸಾಕ್ಷಿ ಆಗೋದು ಬೇಡ ಅಂಥೇಳಿ ಹೇಳಿದ್ದೀನಿ, ಸ್ಟೇಟ್ಮೆಂಟ್ ಕೊಡೋದು ಬೇಡ ಅಂತ ಕೂಡ ಹೇಳಿದ್ದೀನಿ ಅಂದಾಗ ಅದೇ ಸಮಯಕ್ಕೆ ಒಂದರಾಜ್ ಹೊರಗೆ ನಿಂತ ಚಪ್ಪಾಳೆ ಬರ್ಕೊಂಬರ್ತಾನೆ. ಶಬಾಷ್ ಮಗಳೇ ಶಬಾಷ್, ಒಳ್ಳೆ ಕೆಲಸ ಮಾಡ್ತಾಯಿದ್ಯಾ, ನಿಮ್ಮಂಥ ಮಕ್ಕಳೇ ಬೇಕಾಗಿರೋದು, ನಿಮ್ಮ ಅಣ್ಣಂಗೋಸ್ಕರ ಅಂತ ಹೇಳಿ ನಾವು ಹೋರಾಡ್ತಾಯಿದ್ರೆ ನೀವು ನಿಮ್ಮ ಸ್ವಾರ್ಥ ನೋಡ್ಕೊಳ್ತಾ ಇದ್ದೀರಾ. ಅನುಪಮ, ನಮಗಿದ್ದಂಥ 3 ಜನ ಮಕ್ಕಳಲ್ಲಿ ಒಬ್ಬ ಅಂತೂ ಗುಂಡೇಟ್ ತಿಂದು ಸತ್ತೋದ, ಇನ್ನು ಇವರಿಬ್ಬರು ಭಯಭೀತರಾಗಿ ಆ ಭಯದಲ್ಲೇ ಸತ್ತೋಗಿದ್ದಾರೆ, ನಮ್ಗೆ ಯಾರೂ ಮಕ್ಕಳೇ ಇಲ್ಲ. ಈಗ ಬಾ, ನಮ್ಮ ಸಮರ್ಥಕ್ಕೋಸ್ಕರ ಅವನಿಗಾಗಿರೋಂಥ ಅನ್ಯಾಯಕ್ಕೋಸ್ಕರ ನಾವು ಅವ್ರ ಅಪ್ಪ ಅಮ್ಮ ಇದ್ದೀವಲ್ವ, ನಾವಿಬ್ಬರೇ ಹೋರಾಡಬೇಕು, ನಾವೇ ಹೋರಾಡೋಣ ಅಂದಾಗ ಕಾವ್ಯ ಕೂಡ ತುಷಾರ್ನ ಪತ್ನಿಯನ್ನು ಮ್ಯಾನಿಪುಲೇಟ್ ಮಾಡೋದಕ್ಕೆ ಎಷ್ಟೋ ಪ್ರಯತ್ನ ಪಡ್ತಾಳೆ. ಆದರೆ ಆಕೆ ತನ್ನ ಸ್ವಾರ್ಥವನ್ನು ಬಿಟ್ಟು ಆಚೆಗೆ ಬರೋದೇ ಇಲ್ಲ. ಡಿಂಪಿ ಕೂಡ ಬಂದು ಈ ಸಮಯದಲ್ಲಿ ಅನುಪಮ ಆಂಟಿನ ಬಿಟ್ಬಿಟ್ವಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಅಂದಾಗ, ನೀನು ಎಷ್ಟವ್ರಿಗೆ ಮರ್ಯಾದೆ ಕೊಡ್ತಾ ಇದ್ದೆ ಅಂಥೇಳಿ ನನಗೆ ಚೆನ್ನಾಗಿ ಗೊತ್ತಿದೆ ಡಿಂಪಿ, ನೀನು ಬಾಯಿ ಮುಚ್ಕೊಂಡಿರು, ನೀನು ಮಾತಾಡಬೇಡ ಅಂದಾಗ ಕಾವ್ಯ, ಇಂಥ ಸಮಯದಲ್ಲಿ ಈ ರೀತಿ ಹೇಗೆ ತಾನೇ ನೀನು ಮಾತಾಡೋಕ್ಕೆ ಸಾಧ್ಯ, ಯಾಕೆ ಸ್ವಾರ್ಥಿಯಾಗಿಬಿಟ್ಟಿದೆಯಾ ಅಂದಾಗ, ಹೌದು ನಾನು ಸ್ವಾರ್ಥಿನಿ, ನಾನು ಹೀಗೆ ಇರೋದು ಅಂಥೇಳಿ ದಿಟ್ಟತನದಿಂದ ತುಷಾರ್ನ ಪತ್ನಿ ಹೇಳ್ತಾಯಿದ್ರೆ, ಕಾವ್ಯ ಕುಟುಂಬ ಅಂದರೆ ಇದಲ್ಲ, ಈ ರೀತಿ ಇರಬಾರ್ದು ಅಂದರೆ, ಇಲ್ಲ ಕುಟುಂಬ ಅಂತಂದರೆ ಪ್ರಾಣ ತಕ್ಕೊಳ್ಳೋದ, ಯಾರ್ದೋ ಒಬ್ಬರು ಪ್ರಾಣ ಹೋಗಿದೆ ಅಂಥೇಳಿ ಉಳಿದವರೆಲ್ಲ ಪ್ರಾಣ ಕೊಡಬೇಕು ಅಂತಂದರೆ ಅಂಥ ತ್ಯಾಗ ಮಾಡೋದಕ್ಕೆ ನಾನು ಸಿದ್ಧ ಇಲ್ಲ, ಈಗ ನಿನಗೂ ಮಗು ಆಗ್ತಾಯಿದೆ, ನೀನು ಅದ್ರ ಬಗ್ಗೆ ಯೋಚನೆ ಮಾಡು ಅಂಥೇಳಿ ಕಾವ್ಯಳಿಗೆ ಆಕೆ ಹೇಳ್ತಾಯಿದ್ರೆ, ಡಿಂಪಿಗೂ ಕೂಡ ಅದೇ ಮಾತನ್ನು ಹೇಳ್ತಾಳೆ, ಇಷ್ಟೊಂದು ಸೆಲ್ಫಿಶ್ ಆಗಬಾರ್ದು ನೀವು ಅಂಥೇಳಿ ಕಾವ್ಯ ಅವ್ರನ್ನ ದೂರ್ತಾಯಿದ್ರೆ, ನಾವು ಹೀಗೆ ಇರೋದು ಅಂಥೇಳಿ ಆಕೆ ಹೇಳ್ತಾ ಇರ್ತಾಳೆ. ಅನುಪಮ ಕೂಡ ತನ್ನ ಮಗಳಿಗೆ ಸಾಕಷ್ಟು ವಿಷಯಗಳನ್ನ ಹೇಳ್ತಾ, ನಿನ್ನ ಅಣ್ಣ ಪ್ರತಿಯೊಂದು ವಿಷಯಕ್ಕೂ ನಿನಗೆ ಬೆಂಬಲವಾಗಿದ್ದ, ನಿನಗೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಯಾವುದೋ ಹುಡುಗ ಚುಡಾಯಿಸ್ತಿದ್ದಲ್ಲ, ಅವತ್ತು ಬಂದು ನನ್ನ ಹತ್ರ ಕಂಪ್ಲೇಂಟ್ ಮಾಡಿದ್ದೆ, ನಾನು ಅವತ್ತು ಇದೇ ರೀತಿ ಹೆದರ್ಕೊಂಡು ಭಯಭೀತಳಾಗಿ ಹೋಗಲಿ ಬಿಡಮ್ಮ ಅಂತ ಇದ್ದಿದ್ರೆ ನೀನೇನಂತ ತಿಳ್ಕೊಳ್ತಾ ಇದ್ದೆ. ಇನ್ನು ಕಾಲೇಜಲ್ಲಿ ನಿನಗೆ ಯಾರಾದರೂ ಒಬ್ಬರು ಏನಾದರೂ ಮಾತಂತಂದರೆ, ಈಗ ನಿಮ್ಮ ತೀರೋದ್ನೆಲ್ಲ ಸಮರ್ಥಣ್ಣ, ಆತ ಬಂದುಬಿಟ್ಟು ನಿನ್ನ ಬೆಂಬಲಕ್ಕೆ ನಿಲ್ತಿದ್ದ, ಆತ ನಿನಗೆ ನ್ಯಾಯ ಕೊಡಿಸೋವರೆಗೂ ಹೋರಾಡ್ತಿದ್ದ, ಅಂಥ ಅಣ್ಣನಿಗೆ ಕೃತಜ್ಞತೆ ತಿಳಿಸೋವಂಥ ಒಂದು ಅವಕಾಶ ನಿನಗೆ ಸಿಕ್ಕಿದೆ,
ನೀನು ಅದನ್ನು ಕಳ್ಕೊಂಡು ಹೆದರ್ಕೊಂಡು ಭಯಭೀತಳಾಗಿ ಹಿಂದೇಟು ಹಾಕ್ತಾ ಇದೆಯಾ. ನಿನ್ನಂಥ ತಂಗಿನೇ ಬೇಕಾಗಿದ್ದಿದ್ದು. ಒಳ್ಳೆ ಕೆಲಸ ಮಾಡ್ದಮ್ಮ ಅಂದಾಗ, ಅಮ್ಮ ನಾನು ಪ್ರಾಕ್ಟಿಕಲಾಗಿ ಮಾತಾಡ್ತಾ ಇದ್ದೀನಿ, ಎಮೋಷನಲ್ ಒಂದು ಕಡೆ ಇರುತ್ತೆ, ಪ್ರಾಕ್ಟಿಕಲೇ ಬೇರೆ ಅಂದಾಗ, ನಿನ್ನ ಭಯಕ್ಕೆ ನಿನ್ನ ಅಂಜುಪುರ್ಕಿತನಕ್ಕೆ ಪ್ರಾಕ್ಟಿಕಲ್ ಅನ್ನೋಂಥ ಮಾತು ಯಾಕೆ ಹೇಳ್ತಾ ಇದೆಯಾ. ಪ್ರಾಕ್ಟಿಕಲ್ ಅಂತಂದರೆ ದಿಟ್ಟವಾಗಿ ಕುಟುಂಬಕ್ಕೋಸ್ಕರ ಹೋರಾಡೋದು. ಯಾವ ರೀತಿ ಹೋರಾಡಬೇಕು ಅಂತಂದರೆ, ಪ್ರಪಂಚದಲ್ಲಿ ಬೇರೆಯವರು ಆ ಕುಟುಂಬ ನೋಡಿಬಿಟ್ಟು ಹೆದರ್ಕೊಂಡು ದೂರ ಇರಬೇಕು. ಅಷ್ಟೊಂದು ಒಗ್ಗಟ್ಟಾಗಿದ್ದಾರೆ ಇವ್ರ ತಂಟೆಗೆ ಹೋದರೆ ನಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ. ನೀವು ಹಾಗಲ್ಲ. ಯಾರಾದರೂ ನಿಮ್ಮನ್ನು ಹೆದರಿಸಿದ್ರು, ಭಯ ಬೀಳಿಸಿದ್ರು ಅಂತಂದರೆ ಬಾಗಿಲು ಹಾಕ್ಕೊಂಡು ಒಳಗೆ ಕೂತ್ಬಿಡ್ತೀರ. ಅದನ್ನು ಕುಟುಂಬ ಅಂತಾರ. ಅಂದಾಗ ಒಂದರಾಜ್, ಇವರಿಗೆಲ್ಲ ಏನು ಹೇಳಿದ್ರು ಪ್ರಯೋಜನ ಇಲ್ಲ ಅಂತಮ್ಮ. ಈ ಹೋರಾಟದಲ್ಲಿ ನಾನು ನಿನಗೆ, ನೀನು ನನಗೆ ಅಂತ ಪೊಲೀಸ್ ಸ್ಟೇಷನಿಗೆ ಹೋಗ್ಬಿಟ್ಟು ಸ್ಟೇಟ್ಮೆಂಟನ್ನು ಕೊಡಬೇಕಾದ್ರೆ ಇನ್ಸ್ಪೆಕ್ಟರ್ ಕೇಳ್ತಾರೆ, ಎಲ್ಲಿ ನಿಮ್ಮ ಮಗ ಮತ್ತು ನಿಮ್ಮ ಅಳಿಯಾರೆಲ್ಲ ಬರ್ತೀನಿ ಅಂತ ಹೇಳಿದ್ರಲ್ಲ, ಬಂದಿಲ್ವಾ ಅಂತ ಕೇಳಿದಾಗ, ಇಲ್ಲ ಅವರೆಲ್ಲ ಸ್ಟೇಟ್ಮೆಂಟ್ ಕೊಡೋದಕ್ಕೆ ರೆಡಿ ಇಲ್ಲ, ಅವ್ರು ಬರಲ್ಲಂತೆ. ನಾನೇ ಇದ್ದೀನಿ, ಕಣ್ಣಾರ ನೋಡಿರೋ ಸಾಕ್ಷಿ ನಾನೇ, ನನ್ನ ಸ್ಟೇಟ್ಮೆಂಟ್ ತೊಗೊಳ್ಳಿ ಅಂದಾಗ ಇನ್ಸ್ಪೆಕ್ಟರ್ ಹೇಳ್ತಾನೆ, ಈಗಲೇ ನಮ್ಮ ಕೇಸು ತುಂಬ ವೀಕ್ ಆಗಿದೆ, ಅದರಲ್ಲಿ ಅವರೆಲ್ಲ ಬರಲ್ಲ ಅಂತಂದರೆ ಸ್ಟ್ರಾಂಗಾಗಿ ಹೇಗೆ ತಾನೇ ನಿಲ್ಲುತ್ತೆ. ನಿಮ್ಮೊಬ್ಬರು ಸ್ಟೇಟ್ಮೆಂಟಿಂದ ನಮ್ಮ ಕೇಸ್ ತುಂಬ ವೀಕ್ ಅನಿಸುತ್ತಲ್ವಾ ಅನ್ನೋಷ್ಟೊತ್ತಿಗೆ ಪಕ್ಕಕ್ಕೆ ಚೇರ್ ಬಂದಿರುತ್ತೆ. ಅದ್ರ ಮೇಲೆ ಬಂದು ಕೂತಂತ ಅನುಜ್, ಪ್ರತ್ಯಕ್ಷ ಸಾಕ್ಷಿ ನಾನು ಇದ್ದೀನಿ, ನಾನು ಕಣ್ಣಾರೆ ಅವತ್ತಿನ ದಿನ ರಾತ್ರಿ ಏನಾಯಿತು ಅಂತ ನೋಡಿದ್ದೀನಿ, ನನ್ನ ಸ್ಟೇಟ್ಮೆಂಟ್ ಕೂಡ ತೊಗೊಳ್ಳಿ ಇನ್ಸ್ಪೆಕ್ಟ್ರೆ, ಎಳೆಯಾಗಿ ಪ್ರತಿಯೊಂದು ಬಿಡಿಸಿ ಹೇಳ್ತೀನಿ ಅಂತ ಹೇಳಿ ತನ್ನ ಸ್ಟೇಟ್ಮೆಂಟನ್ನು ಬರೆಸ್ತಾನೆ. ಅದನ್ನು ಓದ್ಬಿಟ್ಟು ಅನುಜ್ ಸಿಗ್ನೇಚರ್ ಮಾಡಿದ್ರೆ ಒಂದರಾಜ್ಗೆ ಸೈನ್ ಮಾಡುವಂತೆ ಅನುಪಮಾ ಕೈಯಿಂದ ಆ ಪೇಪರ್ ಪೆನ್ಗಳನ್ನು ಕೊಟ್ಟಾಗ ಒಂದರಾಜ್ ಕೂಡ ಸಿಗ್ನೇಚರ್ ಮಾಡ್ತಾನೆ. ಇನ್ಸ್ಪೆಕ್ಟರ್ ಕೇಳ್ತಾನೆ, ನಿಮಗೆ ಒಂದು ಮಾತು ಕೇಳ್ತೀನಿ, ನೀವು ಕೂಡ ಮಧ್ಯದಲ್ಲಿ ಹೆದರ್ಕೊಂಡು ಈ ಕೇಸಿಂದ ಹೊರಗುರುಳ್ಬಿಡ್ತೀರಾ ಹೇಗೆ ಅಂತೇಳಿ. ಅದಕ್ಕೆ ಒಂದರಾಜ್ ಹೇಳ್ತಾನೆ, ಖಂಡಿತ ಇಲ್ಲ, ನಾವು ಈ ಕೇಸ್ನಿಂದ ಮಧ್ಯದಲ್ಲಿ ಹೊರಗುಳಿಯೋಂಥ ಅವಕಾಶವೇ ಇಲ್ಲ, ನಾವು ಕೊನೆ ತನಕ ಹೋರಾಡ್ತೀವಿ ಅಂದಾಗ ಅನುಜ್ ಹೇಳ್ತಾನೆ, ನಮ್ಮ ಜೀವದಲ್ಲಿ ಕೊನೆ ಉಸಿರು ಇರೋವರೆಗೂ ಹೋರಾಡ್ತೀವಿ, ಸಮರ್ಥಕ ಆಗಿರೋಂಥ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ತೀವಿ, ನೀವು ನಿಸ್ಸಂಕೋಚವಾಗಿ ಕೇಸನ್ನು ರಿಜಿಸ್ಟರ್ ಮಾಡಿ ಅಂಥೇಳಿ ಅಲ್ಲಿಂದ ಹೊರಟು ಮನೆಗೆ ಬಂದರೆ ಒಂದರಾಜ್ ಅನುಪಮಾ ಮೊದಲು ಒಳಗೆ ಬರ್ತಾರೆ. ಅವ್ರ ಹಿಂದೆಯೇ ಅನುಜ್ ಬಂದದ್ದನ್ನು ಲಲಿತಾ ಕೂಡ ನೋಡಿಬಿಟ್ಟು ಆಕೆಗೆ ಇರಿಸ್ಮುರ್ಸಾಗುತ್ತೆ. ಕೇವಲ ಒಂದರಾಜ್ ಅನುಪಮಾಗೆ ನೀರು ತೊಗೊಂಡೋಗಿ ಕೊಟ್ಟಾಗ ಒಂದರಾಜ್ ನೀರು ಗ್ಲಾಸನ್ನು ತಗೊಳ್ತಾನೆ. ಅನುಪಮಾ ಅನುಜ್ಗೆ ನೀರು ಕೊಡದೆ ಇರೋದನ್ನು ನೋಡಿಬಿಟ್ಟು ಆಕೆ ಕೂಡ ಆ ನೀರು ಗ್ಲಾಸನ್ನು ತಗೊಳ್ಳಲ್ಲ. ಲಲಿತಾ ಆ ಗ್ಲಾಸನ್ನು ಟಿಪ್ಪಾಯಿ ಮೇಲೆ ಇಟ್ಟಾಗ ಡಿಂಪಿ ಅನುಜ್ಗೋಸ್ಕರ ನೀರು ತೊಗೊಂಡೋಗಿ ಕೊಟ್ಟು, ಸರ್ ನಿಮಗವತ್ತು ಹಿಗ್ಗ ಮೊಗ್ಗ ಬೈದ್ಬಿಟ್ಟೆ, ನಾನು ನನ್ನ ಮೇಲಿನ ಕೋಪ ನಿಮ್ಮ ಮೇಲೆ ತೋರಿಸ್ಬಿಟ್ಟೆ, ಅದರಲ್ಲಿ ತಪ್ಪು ನಿಮ್ಮದೇನಿಲ್ಲ, ನಾನು ಸಮರ್ಥನ ಮನೆಯಲ್ಲೇ ಉಳಿಸ್ಕೊಂಡಿದ್ರೆ ಅವತ್ತು ಪ್ರಾಣ ಉಳಿತಿತ್ತು ಅಂತ ಹೇಳಿ ನನಗಾದಂಥ ನೋವನ್ನು ನಿಮ್ಮ ಮೇಲೆ ತೆಗೆದೆ, ಅದರಲ್ಲಿ ನಿಮ್ಮ ಕಾರಣ ಏನೂ ಇದ್ದಿಲ್ಲ, ನೀವು ಕಾರಣಕರ್ತರೆ ಅಲ್ಲ, ಅದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂದಾಗ, ಹೋಗಲಿ ಬಿಡಮ್ಮ, ನೀನಾದರೂ ಅರ್ಥ ಮಾಡ್ಕೊಳ್ತಾ ಇದೆಯಲ್ಲ ಅಂತ ಹೇಳಬೇಕಾದ್ರೆ, ತುಷಾರ್, ಡಿಂಪಿ ನೀನೇನು ಕೆಲಸ ಮಾಡ್ತಾಯಿದ್ಯಾ, ಈ ಮನೆ ಸಂಬಂಧಿಕರಲ್ಲದೆ ಇರೋರನ್ನ ಹೊರಗಡೆಯವ್ರನ್ನ ಹೊಗಳ್ತಾ ಇದೆಯಲ್ಲ ಅಂದಾಗ ಅನುಪಮ ಕೋಪದಿಂದ, ಯಾರೋ ಹೊರಗಡೆಯವರು, ನೀವು ಸಂಬಂಧಿಕರು, ನೀವು ಹೊರಗಡೆಯವರು, ಅವರಲ್ಲ, ಅವರು ರಕ್ತ ಸಂಬಂಧಿ ಅಲ್ಲ ಅಂದರೂ ಕೂಡ ಅವ್ರ ಮಗಳು, ಅಪ್ಪ ಅಮ್ಮ ಅವ್ರದ್ದೇ ಪ್ರತ್ಯೇಕ ಸಂಸಾರ ಇದ್ದರೂ ಕೂಡ ಅದನ್ನೆಲ್ಲ ಲೆಕ್ಕ ಮಾಡದೆ ಸಮರ್ಥಗೋಸ್ಕರ ನ್ಯಾಯ ಕೊಡ್ಸೋದಕ್ಕೆ ಬಂದಿದ್ದಾರೆ. ನೀವು ಈ ಮನೆ ಸಂಬಂಧಿಕರಾಗ್ಬಿಟ್ಟು